ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 2ನೇ ಪಾಠ ಅಂದರೆ ಮೊದಲನೇ ಪದ್ಯವಾದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋ ಪಾಠದ ಬಗ್ಗೆ ವಿವರಣೆಯನ್ನು ಕೊಡಲಿದ್ದೇನೆ. ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ನಾವು ಅಜ್ಜಿಯನ್ನು ನೋಡಿರ್ತೀವಿ. ನಮ್ಮ ಮನೆಯಲ್ಲಿ ಅಜ್ಜಿ ಹೇಗಿರ್ತಾರೆ, ಹೌ ಈಸ್ ಅವರ್ ಗ್ರ್ಯಾಂಡ್ ಮಾ ಇನ್ ಅವರ್ ಹೌಸ್. ಸೊ ಅವರ ಆ್ಯಕ್ಟಿವಿಟಿ ಹೇಗಿರುತ್ತೆ, ಅವರು ನಿಧಾನವಾಗಿ ನಡೆಯೋದಾಗಿರ್ಬೋದು, ಅಥವಾ ಬೆಚ್ಚಗಿನ ಆಹಾರಗಳನ್ನು ತಿನ್ಬೋದು, ಅಥವಾ ಯಾವಾಗಲೂ ರೆಸ್ಟ್ ಮಾಡ್ತಾ ಇರೋದಾಗಿರ್ಬೋದು. ಸೊ ಒಬ್ಬೊಬ್ಬರು ಅಜ್ಜಿ ಒಂದೊಂದು ಥರ ಇರ್ತಾರೆ. ಸೊ ಗ್ರ್ಯಾಂಡ್ ಮಾಸ್ ವರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಹೌಸಸ್. ಸೊ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹೇಗಿದ್ದಾರೆ ಅನ್ನೋದನ್ನ ಒಂದು ಅಸೈನ್ಮೆಂಟ್ ಥರ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯು ಶುಡ್ ರೈಟ್, ಯು ಶುಡ್ ಡಿಸ್ಕ್ರೈಬ್ ಹೌ ಯುವರ್ ಗ್ರ್ಯಾಂಡ್ ಮಾ ಈಸ್. ಯು ಮೈಟ್ ಹ್ಯಾವ್ ನೋಟಿಸ್ ಸಮ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಇನ್ ದ ಗ್ರ್ಯಾಂಡ್ ಮದರ್. ಸೊ ಎಕ್ಸಾಂಪಲ್ ಏನಾಗಿರ್ಬೋದು, ಪ್ಲೇಯಿಂಗ್ ಕ್ರಿಕೆಟ್ ಆಗಿರ್ಬೋದು, ಅಥವಾ ಪ್ಲೇಯಿಂಗ್ ಗೇಮ್ಸ್ ಆಗಿರ್ಬೋದು, ಅಥವಾ ಫ್ಲೈಯಿಂಗ್ ಕೈಟ್ಸ್ ಗಾಳಿಪಟ ಹಾರಿಸೋದಾಗಿರ್ಬೋದು, ಅಥವಾ ರೈಡಿಂಗ್ ಎ ಬೈಕ್. ಇಟ್ ಮೇ ಬಿ ದೇರ್ ಡಿಸೈರ್ಸ್, ಅದು ಅವರ ಆಸೆಗಳು ಕೂಡ ಆಗಿರ್ಬೋದು, ಅವರ ಹ್ಯಾಬಿಟ್ಗಳು ಕೂಡ ಆಗಿರ್ಬೋದು. ಸೊ ಪಾಯಿಂಟ್ ಔಟ್ ಸಮ್ ಆಫ್ ದ ಸ್ಟ್ರೇಂಜ್ ಹ್ಯಾಬಿಟ್ಸ್ ಆರ್ ಸ್ಟ್ರೇಂಜ್ ಡಿಸೈರ್ಸ್ ಆಫ್ ಯುವರ್ ಗ್ರ್ಯಾಂಡ್ ಮಾ ಆ್ಯಂಡ್ ರೈಟ್ ಎ ಪ್ಯಾರಾಗ್ರಾಫ್ ಅಬೌಟ್ ಯುವರ್ ಗ್ರ್ಯಾಂಡ್ ಮಾ. ನಿಮ್ಮ ಅಜ್ಜಿಯ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಈ ಪಾಠವನ್ನು ಬರೆದಿರ್ತಕ್ಕಂಥವ್ರು ರಸ್ಕಿನ್ ಬಾಂಡ್ ಅಂತ. ರಸ್ಕಿನ್ ಬಾಂಡ್ ಅವರು ಹಿ ಈಸ್ ಬಾರ್ನ್ ಇನ್ ಕನ್ಸೂಲಿ ಇನ್ 1934. Ruskin Bond now lives in Missouri. He wrote his first novel, The Room on the Roof, when he was 17 and has written more than 30 books for children. Grandma Climbs a Tree shows Bond's great ability to enjoy unusual events and actions. In his autobiography, Scenes from a Writer's Life, Bond talks about his Calcutta granny as a strange person who sat alone in the evenings playing Patience, a card game. ಸೊ ಇದು ರಸ್ಕಿನ್ ಬಾಂಡ್ ಅವರ ಬಗ್ಗೆ ಹೇಳಿದ್ದಾರೆ. ಇನ್ನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪಾಠದಲ್ಲಿ ನಿಮಗೆ ಏನು ಹೇಳಿದ್ದಾರೆ ಅಂದರೆ, ಇಲ್ಲೂ ಕೂಡ ಒಂದು ಅಜ್ಜಿಯ ವಿಚಿತ್ರವಾದ ಹ್ಯಾಬಿಟ್ ಬಗ್ಗೆ, ಅವರ ವಿಚಿತ್ರವಾದ ಒಂದು ಆಸೆ ಬಗ್ಗೆ ಇಲ್ಲಿ ಪೊಯೆಟ್ ನಮಗೆ ಡಿಸ್ಕ್ರೈಬನ್ನು ಮಾಡಿದ್ದಾರೆ. ಮೊದಲಿಗೆ ನಾನು ಅಷ್ಟೂ ಪೊಯಮನ್ನು ಒಂದ್ಸಲ ಓದ್ತೀನಿ, ನಂತರ ಒಂದೊಂದೇ ಪ್ಯಾರಾದ ಅರ್ಥವನ್ನು ಹೇಳ್ತಾ ಬರ್ತೀನಿ. My grandmother was a genius. You would like to know why? Because she could climb trees spreading her high. She would be up their branches in a trice, and mind you, when last she climbed a tree, she was 62. Ever since childhood, she would had this gift for being a happier in a tree than a lift. ಸೊ ಇಲ್ಲಿ ಪೊಯೆಟ್ ಏನು ಹೇಳ್ತಿದ್ದಾರೆ ಅಂದರೆ, ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ನನ್ನ ಅಜ್ಜಿ ಏನಿದ್ದಾರೆ ಅವಳು ತುಂಬ ಬುದ್ಧಿವಂತೆ. ಶಿ ಈಸ್ ವೆರಿ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ. ಅವಳು ಯಾಕೆ ಜೀನಿಯಸ್ ಅಂತ ನಿಮಗೆ ಹೇಳಬೇಕಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ. ಯಾಕೆಂದರೆ ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್, ಯಾಕೆಂದರೆ ಶಿ ಕುಡ್ ಕ್ಲೈಂಬ್ ದ ಟ್ರೀಸ್, ಅವಳು ಮರ ಹತ್ತುತ್ತಾಳೆ. ಈಗಲೂ ಕೂಡ ಅವಳು ಅಜ್ಜಿ ಆಗಿದ್ರು ಕೂಡ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ. ಟ್ರೀಸು ಹೇಗೆ ಚಿಕ್ಕ ಪುಟ್ಟ ಮರಗಳು ಅಲ್ಲ, ದ ಟ್ರೀಸ್ ವರ್ ಸ್ಪ್ರೆಡ್ಡಿಂಗ್, ತುಂಬ ಅಗಲವಾದ, ತುಂಬ ಬ್ರಾಂಚಸ್ ಇರೋ ಟ್ರೀ ಆಗಿದ್ರು ಓಕೆ, ಆರ್ ಹೈ, ತುಂಬ ಹೈಟ್ ಇರೋ ಮರ ಆದರೂ ಶಿ ಕುಡ್ ಕ್ಲೈಂಬ್ ಅಂತ ಹೇಳ್ತಾ ಇದ್ದಾರೆ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಆ್ಯಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಇಲ್ಲಿ ಏನು ಹೇಳ್ತಿದ್ದಾರೆ, ಅವರು ಮರವನ್ನು ಎಷ್ಟು ಬೇಗ ಹತ್ತುತ್ತಾರೆ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ಟ್ರೈಸ್ ಅಂದರೆ ತುಂಬ ಬೇಗವಾಗಿ, ತುಂಬ ಕ್ವಿಕ್ ಆಗಿ ಹೇಗೆ ಮರವನ್ನು ಹತ್ತಾರೆ, ಒಂದೇ ರೆಂಬೆ ಮೇಲೆ ಕಾಲಿಟ್ಕೊಂಡು ಮೇಲೆ ಹೋಗ್ತಾರೆ. ಆ್ಯಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. ಮತ್ತೇನು ಹೇಳ್ತಿದ್ದಾರೆ, ಅವಳು ಲಾಸ್ಟ್ ಟೈಮ್ ಮರ ಹತ್ತಿದ್ದು ಯಾವಾಗ, ಅವಳಿಗೆ 62 ವರ್ಷ ಆದಾಗ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಎ 62-year old grandma can climb a tree andre it's not a joke. Okay, ever since childhood she would had this gift for being happier in a tree than a lift. So she has this desire, she has the habit of climbing trees since childhood. So
ಚಿಕ್ಕವಳಿದ್ದಾಗಿಂದನೂ ಅವಳಿಗೆ ಮರ ಹತ್ತೋ ಹ್ಯಾಬಿಟ್ಟು ಇದ್ದೇ ಇದೆ. ಸೊ ಶುಡ್ ಶುಡ್ ಮ್ಯಾನೇಜ್ ಇಟ್ ಟು ಶುಡ್ ಮ್ಯಾನೇಜ್ ಇಟ್ ಟು ಓವರ್ ಮ್ಯಾನೇಜ್ ಇಟ್ ಟು ಬ್ರಿಂಗ್ ದಿಸ್ ಹ್ಯಾಬಿಟ್ ಈವನ್ ಎಟ್ ದ ಏಜ್ ಆಫ್ 62. 62 ವರ್ಷ ಆದರೂ ಕೂಡ ಅವಳು ಮರ ಹತ್ತೋದನ್ನ ಬಿಟ್ಟಿಲ್ಲ. ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್, ಅವಳಿಗೆ ಅದೊಂದು ವರದ ಥರ, ಒಂದು ಉಡುಗೊರೆಯ ಥರ ಅವಳಿಗೆ ಒಂದು ಈ ಹ್ಯಾಬಿಟ್ ಇದೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಅ ಲಿಫ್ಟ್, ಒಂದು ಲಿಫ್ಟ್ನಲ್ಲಿ ಹೋಗೋಕ್ಕಿಂತ ಅವಳು ಅಥವಾ ಮನೇಲಿ ಇರೋಕ್ಕಿಂತ ಮರದ ಮೇಲೆ ಇರೋದೇ ತನಗೆ ಸಂತೋಷ ಅಂತ ಅವಳು ತಿಳ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ that climbing trees should be stopped when one grew old, and that growing old should be gone about gracefully. She would laugh and say, "Well, I'll grow disgracefully. I can do it better," and we had to agree, for in all the garden there wasn't a tree. ಇಲ್ಲಿ ಏನು ಹೇಳ್ತಿದ್ದಾರೆ, ಹಾಗೆ 62 ವರ್ಷ ಆದರೂ ಅವಳು ಮರ ಹತ್ತುತ್ತಿದ್ಲು, ಅಜ್ಜಿ ಆದರೂ ಮರ ಹತ್ತುತ್ತಿದ್ಲು. ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ, ಹೀಗೆ ವರ್ಷಗಳು ಮುಂದೆ ಹೋಗ್ತಾ ಹೋಗ್ತಾ, ಶಿ ವುಡ್ ಬಿ ಟೋಲ್ಡ್ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೂ ಓಲ್ಡ್, ಅವಳಿಗೆ ಹೇಳಿದರು ಮನೇಲಿ, ಅಪ್ಪ ಆಗಿರ್ಬೋದು ಅಥವಾ ಅಜ್ಜ, ಇನ್ನೊಬ್ಬ ಅಮ್ಮ, ಎಲ್ಲರೂ ಸೇರಿ ಹೇಳಿದರು, ಮರ ಹತ್ತೋದನ್ನ ನೀನು ನಿಲ್ಲಿಸ್ಬೇಕು, ಒನ್ ಗ್ರೂ ಓಲ್ಡ್. ಯಾಕೆಂದರೆ ಒಬ್ಬರು ವಯಸ್ಸಾಗ್ತಿದ್ದಾಗೆ ಮರ ಹತ್ತೋ ಹ್ಯಾಬಿಟ್ನೆಲ್ಲ ಬಿಡಬೇಕು. ಇಟ್ಸ್ ಅ ಡೇಂಜರಸ್. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ, ಹಾಗೆ ನಿಮ್ಗೆ ವಯಸ್ಸಾಗ್ತಿದೆ ಅಂದರೆ ನೀನು ವಯಸ್ಸಾಗ್ತಿರೋ ರೀತಿಯಲ್ಲೇ ನೀನು ಇರಬೇಕು. ಬೇರೆಯವರು ಹೇಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಹುಷಾರಾಗಿ ನಡೆಯೋದು, ಹುಷಾರಾಗಿ ಮಾತಾಡೋದಾಗಿರ್ಬೋದು, ಯಾವಾಗ ಆ ಥರ ವಯಸ್ಸಾಗ್ತಿರತ್ತೋ ನೀನು ಕೂಡ ಅದೇ ಥರ ಇಟ್ ಶುಡ್ ಬಿ ಗ್ರೇಸ್ಫುಲಿ, ಅದರದ್ದೇ ಆದಂಥ ಒಂದು ವೇ ಇರುತ್ತೆ, ಆ ವೇಯನ್ನು ಬಿಟ್ಟು ಹೋಗಬಾರ್ದು. ಶಿ ವುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಅವಳು ನಗಾಡ್ಕೊಂಡು ಹೇಳ್ತಾಳೆ, ನನಗೆ ಐ ಕಾಂಟ್ ಗ್ರೋ ಓಲ್ಡ್ ಗ್ರೇಸ್ಫುಲಿ, ವೆಲ್ ಐಲ್ ಗ್ರೋ ಡಿಸ್ಗ್ರೇಸ್ಫುಲಿ, ನಾನು ಡಿಸ್ಗ್ರೇಸ್ಫುಲ್ಲಾಗೆ ಬೆಳಿತೀನಿ, ಡಿಸ್ಗ್ರೇಸ್ಫುಲ್ಲಾಗೆ ಐಲ್ ಗ್ರೋ ಓಲ್ಡ್, ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ನಗಾಡ್ಕೊಂಡು ಹೇಳ್ತಾಳೆ. ಐ ಕ್ಯಾನ್ ಡೂ ಇಟ್ ಬೆಟರ್, ಮತ್ತು ಇನ್ನೂ ಚೆನ್ನಾಗಿ ವರ್ಷಗಳು ಹೋದಾಗೆ ನಾನು ಚೆನ್ನಾಗೆ ಅದನ್ನು ಹ್ಯಾಬಿಟನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ, ದೇರ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಂತ ಅವಳು ಹೇಳ್ತಾಳೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ, ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ, ಅಂದರೆ ನಾವು ಅದಕ್ಕೆ ಒಪ್ಕೊಳ್ಳೇಬೇಕಾಯ್ತು, ಇನ್ನೇನು ಹೇಳೋಕ್ಕಾಗತ್ತೆ. ವಯಸ್ಸಾದವರಿಗೆ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು, ಜಾಸ್ತಿ ಹೇಳೋಕ್ಕೆ ಅವರು ಒಪ್ಪೋದಿಲ್ಲ. ಸೊ ವಿ ಹ್ಯಾಡ್ ಟು ಅಗ್ರಿ, ಅವರು ಒಪ್ಕೊಂಡ್ರು, ಹೆಂಗಾದರೂ ಇರಲಿ, ಹೇಳೋದು ಹೇಳಿದೀವಿ, ಇನ್ನೂ ಕೇಳಿಲ್ಲ ಅಂತ. ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6, ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್, ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. The outcome was different. While we were in town, she climbed a tree and couldn't come down. ಇಲ್ಲಿ ಏನಾಯಿತು ಅಂದರೆ, ಮನೆಯವರಿಗೆಲ್ಲ ಇಷ್ಟು ಹೇಳಿದ್ರು ಕೂಡ ಬಿಡಲಿಲ್ವಲ್ಲ ಅಂತ ಒಂದು ಕಡೆ ಭಯ ಕಾಡ್ತಾ ಇತ್ತು. ಶಿ ಹ್ಯಾಡಂಟ್ ಬೀನ್ ಅಪ್ ಎಟ್ ಒನ್ ಟೈಮ್ ಆರ್ ಅನದರ್, ಸದ್ಯದಲ್ಲೇ ಅವಳು ಯಾವುದು ಮರವನ್ನು ಹತ್ತಿರಲಿಲ್ಲ, ಸ್ವಲ್ಪ ದಿನ ಬಿಟ್ಟಿದ್ಲು. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6, ಅವಳು ಯಾವಾಗ ಕಲ್ತಿದ್ದು ಮರ ಹತ್ತೋದನ್ನ ಅಂತ ಕೇಳಿದ್ರೆ, ಅವಳ ಪ್ರೀತಿಯ ಅಣ್ಣನಿಂದ ಕಲ್ತಿದ್ದು. ವೆನ್ ಶಿ ವಾಸ್ 6, ಅಜ್ಜಿಗೆ 6 ವರ್ಷ ಆದಾಗ ತನ್ನ ಅಣ್ಣನಿಂದ ಮರ ಹತ್ತೋದನ್ನ ಕಲ್ತಿದ್ಲು. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್, ಬಟ್ ಅವಳಿಗೆ ಹೆದರಿಕೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಮನೇಲಿರೋರಿಗಂತೂ ತುಂಬ ಭಯ ಆಗ್ತಿತ್ತು. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್, ಅವಳು ಒಂದಲ್ಲ ಒಂದಿನ ಬೀಳ್ತಾಳೆ, ಮರ ಹತ್ತಬೇಕಾದ್ರೆ ಕಾಲು ಜಾರಿನೋ. ಈಗ ವಯಸ್ಸು ಯಂಗ್ ಏಜಲ್ಲಿರೋರೆ ಮರದಿಂದ ಬಿದ್ದು ಪೆಟ್ ಮಾಡಿಕೊಂಡಿರೋದನ್ನು ನೋಡಿರ್ತೀವಿ. ಸೊ ಗ್ರ್ಯಾಂಡ್ ಮಾ ವಾಸ್ ವೀಕ್, ಸೊ ಶಿ ಮೈಟ್ ಹ್ಯಾವ್ ಎ ಟೆರಿಬಲ್ ಫಾಲ್ ಅನ್ನೋದು ಎಲ್ಲರಿಗಿದ್ದ ಭಯ. ದ ಔಟ್ಕಮ್ ವಾಸ್ ಡಿಫ್ರೆಂಟ್, ಬಟ್ ಅವ್ರು ಅಂದ್ಕೊಂಡಂಗೆ ಅವಳು ಯಾವತ್ತೂ ಮರದಿಂದ ಬೀಳಲಿಲ್ಲ, ಬಟ್ ಕತೆ ಬೇರೆನೇ ಆಯಿತು. ಏನಾಯಿತು? ವೈಲ್ ವಿ ವರ್ ಇನ್ ಟೌನ್ ಶಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಕುಡೆಂಟ್ ಕೇಮ್ ಡೌನ್. ಅವರು ಒಂದು ಟೌನಲ್ಲಿದ್ದಾಗ ಹಾಗೆ ತನ್ನ ಹ್ಯಾಬಿಟ್ಟಾಗಿ ಅಜ್ಜಿ ಮರ ಹತ್ತಿದ್ಲು. ಶಿ ಕ್ಲೈಂಬ್ಡ್ ಅ ಟ್ರೀ ಆ್ಯಂಡ್ ಕುಡೆಂಟ್ ಕೇಮ್ ಡೌನ್, ಅವಳಿಗೆ ಕೆಳಗೆ ಇಳಿಯೋಕ್ಕೆ ಬರಲಿಲ್ಲ. ಸೊ ದಿಸ್ ಫನ್ನಿ ಥಿಂಗ್ ಹ್ಯಾಪಂಡ್, ಶಿ ಕ್ಲೈಂಬ್ಡ್ ದ ಟ್ರೀ ಆ್ಯಂಡ್ ಶಿ ಕುಡೆಂಟ್ ಕಮ್ ಡೌನ್, ಅವಳಿಗೆ ಕೆಳಗೆ ಇಳಿಯೋಕ್ಕೆ ಕಷ್ಟ ಆಗ್ತಿತ್ತು, ಕೆಳಗೆ ಇಳಿಯೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಏನಾಯಿತು? ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್ ಆ್ಯಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್.
We sighed with relief and tucked her up well. Poor Granny, for her it was like a brief season in hell, confined to her bedroom, while every breeze whispered of summer and dancing leaves. ಸೊ ಒಂದು ಸಲ ಮರ ಹತ್ತಿದ್ಲು, ಅವಳಿಗೆ ಕೆಳಗೆ ಇಳಿಯೋದಕ್ಕೆ ಬರಲಿಲ್ಲ. ಸೊ ಏನು ಮಾಡಬೇಕಾಯ್ತು, ಆಫ್ಟರ್ ದ ರೆಸ್ಕ್ಯೂ ಅವಳನ್ನ ಹೇಗೋ ಕಾಪಾಡಿದ್ರು, ಕೆಳಗೆ ಕರ್ಕೊಂಡು ಬಂದರು. ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್ ಆ್ಯಂಡ್ ಸೆಡ್, ಮನೆಗೆ ಡಾಕ್ಟ್ರನ್ನ ಕರೆಸಿದ್ರು, ಏನಾದರೂ ಆಗಿರ್ಬೋದಾ ಟೆಸ್ಟ್ ಮಾಡಿಸೋಣ ಅಂತ. ಸೊ ಅವರು ಅಜ್ಜಿಯ ಒಂದು ಟೆಂಪ್ರೇಚರನ್ನು ನೋಡಿ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್, ಅವಳಿಗೆ ಜ್ವರ ಬಂದಿದೆ, ಸೊ ಶಿ ಶುಡ್ ಟೇಕ್ ಅ ರೆಸ್ಟ್, ಶಿ ಶುಡ್ ಟೇಕ್ ಅ ಬೆಡ್ ರೆಸ್ಟ್ ಫಾರ್ ಅಬೌಟ್ 1 ವೀಕ್. ಒಂದು ವಾರ ಅವಳು ಎಲ್ಲೂ ಎದ್ದು ಹೋಗಾಗಿಲ್ಲ, ಒಂದು ವಾರ ಬೆಡ್ ರೆಸ್ಟ್ ತಗೊಳ್ಳೇಬೇಕು ಅಂತ ಡಾಕ್ಟರು ಹೇಳ್ತಾರೆ. ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಇವಾಗ ಮನೇಲಿರೋರಿಗೆಲ್ಲ ನಿಟ್ಟಿಸ್ರು ಬಿಟ್ಟಂಗೆ ಆಯಿತು. ಸೈಡ್ ಅಂದರೆ ಒಂದು ನಿರಾಳವಾದ ಉಸಿರನ್ನ ಬಿಟ್ಟರು ಅಂತ. ಏಕೆ, ಇನ್ನೊಂದು ವಾರ ಆದರೂ ಇವಳು ಮರ ಹತ್ತೋದನ್ನು ಬಿಡ್ತಾಳಲ್ಲ, ಸೊ ಅಷ್ಟೇ ಅವರಿಗೆ ರಿಲ್ಯಾಕ್ಸು. ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್, ಅವಳನ್ನ ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಪುವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್, ಬಟ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ಗ್ರಾನಿ ಇಟ್ ವಾಸ್ ವೆರಿ ಹೆಲ್ ಲೈಕ್ ಅ ಪನಿಷ್ಮೆಂಟ್. ಅವಳಿಗೆ ಅದೊಂದು ಪನಿಷ್ಮೆಂಟ್ ಥರ ಆಯಿತು, ತನ್ನನ್ನು ಯಾವುದೊಂದು ಜೈಲಲ್ಲಿ ಕೂಡಾಕಿದ್ದಾರೆ. ಇಟ್ ವಾಸ್ ಅ ಬ್ರೀಫ್ ಸೀಸನ್ ಇನ್ ಅ ಹೆಲ್. ಒಂದು ವಾರ ಕೂಡ ಅವಳಿಗೆ 1 ವರ್ಷ ತಾನು ಜೈಲಲ್ಲಿದ್ದೀನೋ ಅನ್ನೋ ಥರ ಅನ್ಸೋಕ್ಕೆ ಶುರುವಾಯಿತು. ಯಾವಾಗಲೂ ಮರ ಹತ್ಕೊಂಡು ಹೊರಗಡೆ ಓಡಾಡ್ಕೊಂಡಿದ್ದ ಅಜ್ಜಿ 1 ವಾರ ಬೆಡ್ ರೆಸ್ಟ್ ತಗೋಬೇಕು ಅಂದರೆ ಯಾರಿಗಾದರೂ ಹಾಗೆ ಅನಿಸೋದು ಕಾಮನ್. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್, ಬೆಡ್ರೂಮಲ್ಲೇ ಎಷ್ಟೊತ್ತಿಗೂ ಇರಬೇಕು. ವೈಲ್ ಎವರಿ ಬ್ರೀಸ್ ವಿಸ್ಫರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್, ಅವಳು ಕಿಟಕಿಯಿಂದ ನೋಡಿದಾಗಲೂ ಕೂಡ ಅವಳಿಗೆ ಬೇಸಿಗೆ ಒಂದು ಗಾಳಿ, ಹಾಗೆ ಅಲ್ಲಿ ಮರದ ಎಲೆಗಳು ಗಾಳಿಗೆ ಕುಣಿತಾ ಇರೋದು ಅವಳನ್ನ ಹೆಚ್ಚು ಹೆಚ್ಚು ಆಕರ್ಷಣೆ ಮಾಡ್ತಾ ಇತ್ತು. ಇಟ್ ವಾಸ್ ಅಟ್ರಾಕ್ಟಿಂಗ್ ಹರ್. ಸೊ ಬಟ್ ಇಟ್ ವಾಸ್ ಲೈಕ್ ಅ ಹೆಲ್. ಸೊ ಅವಳಿಗೆ ಹೊರಗಡೆ ಹೋಗೋಕ್ಕೂ ಆಗಲ್ಲ, ಇಲ್ಲಿಂದ ಅದನ್ನು ನೋಡ್ಕೊಂಡಿರೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಳು. ಸೊ ಇಲ್ಲಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪಾಠದ ಮೊದಲನೇ ಪಾರ್ಟಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಪಾರ್ಟಿನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಪಾಠದ ಮುಂದಿನ ವಿವರಣೆಯನ್ನು ಕೊಟ್ಟು, ಹಾಗೆ ಪದ್ಯದ ಸಮ್ಮರಿ ಭಾಗ ಹಾಗೂ ಪ್ರಶ್ನೆ ಉತ್ತರಗಳ ಬಗ್ಗೆ ಗಮನ ಹರಿಸೋಣ. ಎಲ್ಲರಿಗೂ ಥ್ಯಾಂಕ್ ಯು.